ಸ್ನೇಹಿತರೆ, ಇವಾಗ ಶಿವಮೊಗ್ಗದಿಂದ ಸಾಗರಕ್ಕೆ ಜರ್ನಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಶೂಟಿಂಗ್ ಇರಲಿಲ್ಲ. ಸೊ ಹಂಗಾಗಿ ಆದಿಶಕ್ತಿ ಸಿಗಂದೂರು ತಾಯಿನ, ಚೌಡೇಶ್ವರಿ ತಾಯಿನ ನೋಡಕ್ಕೆ ನಾನು ನನ್ನ ಸ್ನೇಹಿತ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ದೇವಸ್ಥಾನದ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸ್ನೇಹಿತರೆ, ಇವಾಗ ನಾವು ಸಾಗರದಿಂದ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ಇಲ್ಲಿಂದ ನೇರವಾಗಿ ಬಸ್ಸು ಹೋಗಲ್ಲ ಅಲ್ಲಿಗೆ. ಅಲ್ಲಿಂದ ಲಾಂಚಲ್ಲಿ ಕರ್ಕೊಂಡು ಹೋಗ್ತಾರೆ. ಲಾಂಚಲ್ಲಿ ಯಾವ ಥರ ಪ್ರಯಾಣ ಮಾಡ್ತೀವಿ, ಮತ್ತು ಹೊಸದು ಲಾಂಚಲ್ಲದೆ ಬಸ್ಸು ಕಾರುಗಳು ಹೋಗಂಗೆ ಸೇತುವೆಯನ್ನು ಕಟ್ತಾ ಇದ್ದಾರೆ. ಅವರು ಯಾವ ರೀತಿ ಕಟ್ತಾ ಇದ್ದಾರೆ ಆ ಸೇತುವೆನೂ ಕೂಡ ನಿಮಗೆ ಅಪ್ಡೇಟ್ ಮಾಡಿ ತೋರಿಸ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ. ನೋಡಿ, ಇದು ಮೊದಲೇ ಮಲೆನಾಡು ಅಂದರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ತುಂಬಾ ಖುಷಿಯಾಗುತ್ತೆ. ಇವಾಗ ತಾನೇ ಸಾಗರದಿಂದ ಸಿಗಂದೂರಿಗೆ ಬಸ್ ಬಂದು ಇಲ್ಲಿ ನಿಂತೈತೆ. ಬಸ್ಸು ವೆಯ್ಟ್ ಮಾಡ್ತೈತೆ ಲಾಂಚ್ ಬರೋದನ್ನು. ಲಾಂಚ್ ಮೇಲ್ಗಡೆ ಈ ಬಸ್ನ ಹೋಗುತ್ತೆ. ನಾವು ಬಸ್ ಒಳಗಡೆ ಕೂತ್ಕೊಳ್ಳಲ್ಲ. ಸುಂದರವಾದ ಈ ವಾತಾವರಣ ಮತ್ತು ಈ ಸಿಗಂದೂರು, ಈ ಶರಾವತಿ ನದಿಯನ್ನು ನೋಡಿಕೊಂಡು ಆರಾಮಾಗಿ ನಿಮಗೆ ಒಂದೊಂದಾಗಿ ವಾತಾವರಣ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಶರಾವತಿ ನದಿಯನ್ನು ನೋಡ್ಕೊಂಬರೋಣ. ಇವಾಗ ನೋಡಿ, ಈ ಸ್ಥಳ ಲಾಂಚು ಹತ್ತಕ್ಕೂ ಮುಂಚೆ ಇಲ್ಲಿರುವಂತಹ ಈ ಒಂದು ಪರಿಸರ ನೋಡಿ. ಈ ಒಂದು ಪರಿಸರ ತುಂಬ ಸುಂದರವಾಗಿ ನೋಡಿ. ಇಲ್ಲೆಲ್ಲ ಹೋಟೆಲ್ಗಳು, ಕಾಫಿ ತಿಂಡಿ ಹೋಟೆಲ್ಗಿರುವಂಥದ್ದು ಅಕ್ಕಪಕ್ಕದಲ್ಲಿ ಆಜುಬಾಜಲ್ಲಿ ಇದೆ. ಮತ್ತು ಇವಾಗ ಹೊರಗಡೆಯಿಂದ ಬಂದಂಥ ಒಂದಷ್ಟು ಜನ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸಿರೋರು ಕೂಡ ಇಲ್ಲಿ ಬಂದಿದ್ದಾರೆ. ಮತ್ತು ನೋಡಿ, ಇಲ್ಲಿ ನಮ್ಮ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಎದುರುಗಡೆ ಕಾಣಿಸ್ತಾ ಇರುವಂಥ ಸೇತುವೆ ಇದು ವಾಹನದ ನನಗೆ ಗೊತ್ತಿರೋ ಹಾಗೆ ಇನ್ನೊಂದು ವರ್ಷದಲ್ಲಿ ಇದು ಕಂಪ್ಲೀಟ್ ಆಗ್ಬೋದು, ಇನಾಗ್ರೇಷನ್ ಆಗ್ಬೋದು ಅಂತ ನನ್ನದೊಂದು ಭಾವನೆ. ನಾವೀಗ ಒಂದು 2-3 ವರ್ಷದ ಹಿಂದೆ ಬಂದಿದ್ವಿ. ಆವಾಗ ಸ್ವಲ್ಪ ಮಟ್ಟಿಗೆ ಮಾತ್ರ ಪ್ರಾರಂಭವಾಗಿತ್ತು ಇದು ಸೇತುವೆ. ಇವಾಗ ಅಲ್ಲಿವರೆಗೂ ಆಗಿದೆ. ಮತ್ತು ಅದು ಎಲ್ಲಿವರೆಗೂ ಆಗಿದೆ ಅನ್ನೋದು ನಾನು ಲಾಂಚಲ್ಲಿ ಹೋಗಬೇಕಾದ್ರೆ ತೋರಿಸ್ತಾ ಹೋಗ್ತೀನಿ. ಮಧ್ಯದಲ್ಲಿ ಸುತ್ತ ನೀರಿದೆ, ಅಲ್ಲಿ ಮಧ್ಯದಲ್ಲಿ ಭೂಮಿ ಇದೆ. ಇಲ್ಲಿ ಒಂದು ಲಾಂಚು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇದು ಹಾಗೆ ಇದೆ. ಆದರೆ ಇದು ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ಒಂದು ಲಾಂಚ್ ಬರ್ತಾ ಇದೆ ನೋಡಿ, ನೀವೇ ನೋಡ್ತಾ ಇದ್ದೀರಾ ಅಲ್ಲಿ ಲಾಂಚು ನೋಡಿ. ಇದರಲ್ಲಿ ಬಸ್ಸೆಲ್ಲ ಹೋಗಿ ಜನಗಳೆಲ್ಲ ಅದರಲ್ಲೇ ಎಲ್ಲರೂ ಹತ್ಕೊತಾರೆ. ಇವತ್ತು ಅಷ್ಟಾಗಿ ರಶ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಟೈಮಲ್ಲಿ ಅದು ಅಷ್ಟೊಂದು ರಶ್ ಇಲ್ಲ ಅಂದರೆ, ಈ ಟೈಮಲ್ಲಿ ಅಡಕೆ, ಮೆಣಸು ಈ ಥರದ್ದೆಲ್ಲ ಕುಯ್ಯುವಂಥ ಒಂದು ಸಮಯ ಇದು. ಹಾಗಾಗಿ ತುಂಬ ರಶ್ ಏನಿಲ್ಲ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ನೋಡಿ, ಆ ತಾಯಿ ನೋಡಲಿಕ್ಕೆ ಜನಸಾಗರವೇ ಇದೆ. ಇಲ್ಲ ಅಂತ ನಾವು ಅಂದ್ಕೊಳಕ್ಕಾಗಲ್ಲ. ಈಗ ಲಾಂಚು ಪ್ರಾರಂಭವಾಗ್ತಾ ಇದೆ. ಲಾಂಚ್ ಒಳಗಡೆ ಇರುವಂಥ ಎಲ್ಲ ಪ್ರಯಾಣಿಕರು. ಹಾಯ್ ಬ್ರದರ್, ಏನು ನಿಮ್ಮ ಹೆಸರು? ವಿನೋದ್. ನೋಡಿ, ಇವ್ರಿಗೆ ಇರೋಷ್ಟು ಹುಮ್ಮಸ್ಸು ಅವ್ರಿಗಿಲ್ಲ. ಮದುವೆ ಆಗಿದೆ ಇಲ್ವಾ ನಿಮಗೆ? ಇಬ್ರು ಬ್ಯಾಚುಲರ್ಸಾ? ನೋಡಿ, ಸ್ಪಾಂಟೇನಿಯಸ್ ಆಗಿ ನೀವು ಕ್ಯಾಚ್ ಆಫೀಸರ್, ಅವ್ರು ಕ್ಯಾಚ್ ಆಫೀಸರ್ ಅಲ್ಲ. ಅವರು ಬೇರೆ ಥರ ಕ್ಯಾಚ್ ಆಫೀಸರು. ಎಲ್ಲ ಪ್ರಾರಂಭವಾಗಿದೆ. ಎಲ್ಲ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ. ನೋಡ, ಲಾಗ್ ಮಾಡ್ತಾ ಇರ್ತೀನಿ. ನಂದು ಯೂಟ್ಯೂಬ್ ಚಾನಲ್ ಬಂದು ಕಲರತಿ ಮಹಾದೇವ್ ಅಂತ. ಕಲರತಿ ಮಹಾದೇವ್ ಅಂತ ನನ್ನ ಯೂಟ್ಯೂಬ್ ಚಾನಲ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿನಿಮಾಗಳು ಮಾಡ್ತಾ ಇರ್ತೀನಿ ಅಣ್ಣ. ಈ ಬ್ಲಾಗ್ಸ್ ಯಾವಾಗ ಅಪ್ಲೋಡ್ ಮಾಡ್ತೀರಾ? ಇವಾಗ ಮಾಡ್ಕೊಂತಾರ ವಿಡಿಯೋ ಬ್ಲಾಗ್? ಇದು ಅಣ್ಣ ನೆಕ್ಸ್ಟ್ ವೀಕಲ್ಲಿ. ಈ ವೀಕಲ್ಲಿ ಆಗಲ್ಲ, ಶೂಟಿಂಗ್ ಇದೆ ನಮಗೆ ಶಿವಮೊಗ್ಗದಲ್ಲಿ. ಅದು ಮುಗಿಸ್ಕೊಂಡು ಅಪ್ಲೋಡ್ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಆದರೆ ಗೊತ್ತಾಗುತ್ತೆ ನಿಮಗೆ. ಥ್ಯಾಂಕ್ ಯು ಅಣ್ಣ. ಕನ್ನಡಿಗರಿಗೆ ನೀವು ತುಂಬ ಕನ್ನಡಿಗರಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮೊಬೈಲೇ ಓಪನ್ ಮಾಡಿದ್ರು ಅವರು, ಪಾಪ ಅವರು. ಇದು ಅಭಿಮಾನ ಅಂದರೆ ಇದು. ತುಂಬ ಖುಷಿ ಆಗ್ತಾ ಇದೆ ಅಣ್ಣ. ಕಲಾರತಿ ಮಹಾದೇವ್ ಅಂತ. ಏನು ಕೇಳಿಸ್ತಾ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ನೋಡಿ, ಲಾಂಚ್ ಒಳಗಡೆ
ನೋಡಿ ಆ ಕಡೆ ದಡದಿಂದ ಇವಾಗ ಮಧ್ಯಕ್ಕೆ ಬಂದಿದ್ದೀವಿ. ತುಂಬ ದೊಡ್ಡ ಹೊಳೆ ಇದು. ಈ ಹೊಳೆ ಮಧ್ಯದಲ್ಲಿರುವಂತಹದ್ದು ಎಲ್ಲ ಗ್ರಾಮಗಳು, ಜಮೀನುಗಳು ಎಲ್ಲ ಮೊದಲಿದ್ವಂತೆ. ಇದು ದೊಡ್ಡ ಪ್ರವಾಹ ಬಂದು ಮಳೆ ಜಾಸ್ತಿಯಾಗಿ ಇಲ್ಲಿರುವಂತಹ ಊರುಗಳೆಲ್ಲ ಮುಳುಗಡೆ ಆದವಂತೆ. ಮುಳುಗಡೆ ಎಲ್ಲ ಆಗಿ ಈಗ ಹೆಗ್ಗೋಡು ಮತ್ತು ಸಿಗಂದೂರು ಆಜುಬಾಜಲ್ಲಿ ಆವಿನಹಳ್ಳಿ, ಹುಣಸೆಕೊಪ್ಪ ಈ ಥರ ಅಕ್ಕಪಕ್ಕದಲ್ಲಿ ಸರ್ಕಾರ ಅವರನ್ನು ರಕ್ಷಣೆ ಮಾಡಿ ಅಲ್ಲೆಲ್ಲ ಅವ್ರನ್ನ ಉಳ್ಕೊಳ್ಳೋಕ್ಕೆ ಜಾಗ ಕೊಟ್ಟು ಎಲ್ಲ ಅಲ್ಲಿ ವಾಸವಾಗಿದ್ದಾರೆ. ನೋಡಿ ಈ ಸೇತುವೆ ಹೋಗ್ತಾ ಇದೆಯಲ್ಲ, ಈ ಸೇತುವೆ ಆ ಕಡೆಯಿಂದ ಈ ಕಡೆವರೆಗೂ ತುಂಬ ಕಟ್ಟಿದ್ದಾರೆ. ಆದರೆ ಮಧ್ಯೆ ಮಾತ್ರ ಗ್ಯಾಪ್ ಬಿಟ್ಟಿದ್ದಾರೆ. ಆದರೆ ತುಂಬ ಜನ ಇಲ್ಲಿ ಸ್ಟ್ರೈಕ್ ಮಾಡಿ ಇವರಿಗೆ ಫೆಬ್ರವರಿ ಒಳಗಡೆ ಇದನ್ನು ನೀವು ಸೇತುವೆನ ಮುಗಿಸ್ಬೇಕು ಅಂತ ಹೇಳಿದಾರಂತೆ. ನೋಡಿ ಮತ್ತೆ ಈ ಸುತ್ತಮುತ್ತಲ ಇದ್ದಂತಹ ಗ್ರಾಮ ಈಗಲೂ ಪ್ರೆಸೆಂಟ್ ಏನು ಜನ ಇದ್ದಾರಲ್ಲ, ಇವರೆಲ್ಲ ಜನ ಇರೋರೆಲ್ಲ ಸಾಗರ ಕಡೆಯಿಂದ ಮತ್ತು ಆ ಕಡೆಗೆ ಈ ಕಡೆಗೆ ಬರೋರು ಡ್ಯೂಟಿಗೆ ತುಂಬ ಪ್ರಾಬ್ಲಮ್ ಆಗ್ತಿರ್ತದೆ. ಮತ್ತು ಈ ಕಡೆಯಿಂದ ಸಾಗರಕ್ಕೆ ಹೋಗೋರ್ಗಂತೂ ಇನ್ನೂ ತುಂಬಾ ತೊಂದರೆಗಳಾಗ್ತಾ ಇದೆಯಂತೆ. ಹಾಗಾಗಿ ಎಷ್ಟೋ ಜನ 9:30ಗೆ ಜಾಯ್ನ್ ಆಗೋಕ್ಕಾಗ್ದೇ ಡ್ಯೂಟಿಗೆ ಅಲ್ಲೇ ಒಂದು ಮನೆಯನ್ನು ಮಾಡಿಕೊಂಡು ವಾಸವಾಗಿ ಅಲ್ಲೇ ಡ್ಯೂಟಿ ಮಾಡ್ತಾ ಇರುವಂತಹ ವಾಸ್ತವ ಸಂಗತಿ ಇದು. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಈ ಶರಾವತಿ ನದಿಯ ನೀರನ್ನು ಬಹುಮುಖ್ಯವಾಗಿ ವಿದ್ಯುತ್ ಉತ್ಪತ್ತಿ ಮಾಡಲಿಕ್ಕೆ ಇದನ್ನು ಬಳಸ್ತಾ ಇದ್ದಾರೆ. ಸ್ನೇಹಿತರೆ, ಈಗ ಲಾಂಚಿಂದ ಬಂದು ದಡ ಸೇರಿದ್ದೀವಿ. ಈಗ ಎಲ್ಲ ವಾಹನಗಳು ಒಂದೊಂದಾಗಿ ನಿರ್ಗಮಿಸ್ತಾ ಇದ್ದಾವೆ. ನಾವು ಹತ್ತಿರ ಬಸ್ಸು ದುರ್ಗಮ್ಮ ಗಾಡಿ ಹಿಂದೆ ಬರ್ತಾ ಇದೆ. ಇವಾಗ ಬಸ್ ಹತ್ಕೊಂಡು ಸೀದಾ ಹೋಗಬೇಕು. ತುಂಬ ಆಗಿಗಿಂತಲೂ ಇವಾಗ ತುಂಬ ಬೆಳವಣಿಗೆ ಆಗಿದೆ. ಭಾಳ ಪ್ರಸಿದ್ಧವಾದಂಥ ಈ ಒಂದು ಸ್ಥಳ, ಆ ತಾಯಿ ಸಿಗಂದೂರು. ಸರ್ವೇ ಜನ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೆಯದಾಗಲಿ. ಭಕ್ತಾದಿಗಳು ಮಳೆಗಾಲ ಚಳಿಗಾಲ ಯಾವುದು ಲೆಕ್ಕಿಸ್ತಾನೆ ಇಲ್ಲಿಗೆ ಬರ್ತಾರೆ. ಎಲ್ಲ ಭಕ್ತಾದಿಗಳಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಏನಣ್ಣ ಪ್ರಸಾದ ಊಟ ಮಾಡಿದ್ರಣ್ಣ ಎಲ್ಲರೂ? ಓಕೆ, ಎಲ್ರಿಗೂ ಒಳ್ಳೇದಾಗಲಿ ಅಣ್ಣ. ತಾಯಿ ಒಳ್ಳೇದು ಮಾಡಲಿ, ನಿಮ್ಮ ಆಸೆ ಎಲ್ಲ ಈಡೇರಿಸ್ಲಿ, ಪಾಪಗೆ ಒಳ್ಳೇದಾಗಲಿ. ಏನಣ್ಣ ವ್ಯಾಪಾರ ಜೋರ ಹೆಂಗೆ? ಪರವಾಗಿಲ್ವಾ? ತಾಯಿ ಒಳ್ಳೇದು ಮಾಡೇ ಮಾಡ್ತಾರಣ್ಣ. ರಾಜಾರಾಮ್ ಅಂತ ಇಟ್ಕೊಂಡಿದ್ದೀರಾ. ಜೈ ಶ್ರೀರಾಮ್. ನೋಡಿ, ನಾವು ಹತ್ಬೇಕಾಗಿರೋ ದುರ್ಗಮ್ಮ ಗಾಡಿ ಈಗ ರಿವರ್ಸ್ ತಗೋತಾ ಇದೆ. ಗೊತ್ತಿಲ್ಲ, ಈಗ ಸಮಯ 3 ಗಂಟೆ 10 ನಿಮಿಷ ಆಗಿದೆ. ನಮಗೆ ತಾಯಿ ಪ್ರಸಾದ ತಿನ್ಬೇಕಂತ ಆಸೆ ಇತ್ತು. 3 ಗಂಟೆಗೆ ಲಾಸ್ಟ್ ಅಂತ ಹೇಳ್ತಿದ್ದಾರೆ. ಸಿಕ್ಕಿದ್ರು ಸಿಗ್ಬೋದು, ಸಿಗದೆ ಇದ್ರೂ ಇರ್ಬೋದು, ಗೊತ್ತಿಲ್ಲ. ತಾಯಿ ಆಶೀರ್ವಾದ ನೋಡೋಣ. ಪ್ರಯತ್ನ ಅಂತೂ ಮಾಡೇ ಮಾಡ್ತೀವಿ, ಬಿಡಲ್ಲ ಖಂಡಿತ. ಇವಾಗ ಲಾಂಚಿಂದ ಸಿಗಂದೂರು ಚೌಡೇಶ್ವರಿ ತಾಯಿಯ ಸನ್ನಿಧಾನಕ್ಕೆ ತಲುಪ್ತಿರುವಂಥ ಸ್ಥಳ ಇದು. ಸ್ಥಳ ಲಾಂಚಿಂದ ತಾಯಿ ಸನ್ನಿಧಾನಕ್ಕೆ ಅಣ್ಣ ಎಷ್ಟು ಕಿಲೋಮೀಟರ್ ಇದೆ ನನ್ನಿಂದ? ನೋಡಿ 5 ಕಿಲೋಮೀಟರ್ ಆಗುತ್ತೆ ಲಾಂಚಿಂದ ತಾಯಿ ಸನ್ನಿಧಾನಕ್ಕೆ. ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ, ಅದೇ ಗಾಡಿನೇನೆ. ಅಂತೂ ಇಂತೂ ಲಾಂಚಿಂದ ತಾಯಿ ಸನ್ನಿಧಾನಕ್ಕೆ ಬಂದು ಇವಾಗ ತಲುಪ್ತು. ಆ ತಾಯಿಯ ದರ್ಶನ ಮಾಡೋಕ್ಕೆ ಇವಾಗ ಲೈನ್ಗೆ ಹೋಗಬೇಕು. ಪ್ರಸಾದ ಅಂತೂ ಸಿಗಲಿಲ್ಲ, ತೊಂದರೆ ಇಲ್ಲ. ಈಗ ತಾಯಿ ಸನ್ನಿಧಾನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ 3:30ಯಿಂದ 4 ಗಂಟೆಗೆ ಓಪನ್ ಇಲ್ಲ. ದೇವಸ್ಥಾನದ ಬಾಗಿಲನ್ನು ಕ್ಲೋಸ್ ಮಾಡಿದ್ದಾರೆ. 4 ಗಂಟೆಗೆ ಓಪನ್ ಆಗುತ್ತೆ. ನೋಡಿ, ಇದು ನಾವು ಸೇವಾ ಕೌಂಟ್ರು. ಕುಂಕುಮಾರ್ಚನೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ವಿ, ಟೈಮ್ ಆಯಿತು. ಹಾಗಾಗಿ ಈಗ ಆ ತಾಯಿಯ ಒಂದು ಲಾಡು ಪ್ರಸಾದ, ಹಾಗೆ ನಮಗೆ ಒಂದು ದೇವಸ್ಥಾನದಲ್ಲಿ ಪರಿಚಯ ಇದ್ದರು, ಹಾಗಾಗಿ ನಮಗೆ ಒಂದು ಕುಂಕುಮ ಪ್ರಸಾದ ಸಿಕ್ತು. ಇವಾಗ ಪ್ರಸಾದವನ್ನು ಈಸ್ಕೊಳ್ತಾ ಇದ್ದೀನಿ. ಅಣ್ಣ ಒಡೆಯ ರೀತಿ ಬರಬೇಡ ಅಣ್ಣ, ನಿಧಾನಕ್ಕೆ ಬಾಣ ಕೊಡ್ತಾರೆ. ಹೌದು, ಒಳಗಡೆ ಕೌಂಟರ್ ಇದೆ, ಹೋಗಿ. ಇದು ಪ್ರಸಾದ, ಇದು
ಪ್ರಸಾದ ತಗೊಳ್ತಾ ಇದ್ದೀನಿ ಇವಾಗ ನಮ್ಮ ಪ್ರಸಾದವನ್ನು. ಮತ್ತು ನೋಡಿ ಈ ಒಂದು ಅಂಗಳದಲ್ಲಿ ಆ ಚೌಡೇಶ್ವರಿಯ ತಾಯಿಯ ಒಂದು ಕಲ್ಯಾಣ ಮಂಟಪ ಇದೆ ನೋಡಿ. ಈ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡೋರು ಕೂಡ ಮದುವೆ ಮಾಡ್ಬೋದು. ಮತ್ತು ಈ ಕಲ್ಯಾಣ ಮಂಟಪದಿಂದ ಇನ್ನು ಚೂರು ಮುಂದೆ ಹೋದರೆ ಸ್ನಾನದ ಗೃಹಗಳು ಮತ್ತು ಊಟದ ವ್ಯವಸ್ಥೆ ಇದೆ ನೋಡಿ. ಈ ತಾಯಿಯ ಒಂದು ಸನ್ನಿಧಾನದಲ್ಲಿ ಒಂದೊಂದು ಮಹಿಮೆಯ ಒಂದೊಂದು ರೂಪವನ್ನು ಇಲ್ಲಿ ತೋರಿಸ್ತಾ ಹೋಗಿದ್ದಾರೆ. ನಿಮಗೆ ಗೊತ್ತಾಗುತ್ತೆ ನೋಡಿ. ಎಷ್ಟು ಆ ಒಂದು ಶಿಲ್ಪಿಗಳಿಗೆ ನಾವು ಹ್ಯಾಟ್ಸಪ್ ಹೇಳಬೇಕು. ಎಷ್ಟು ನೀಟಾಗಿ ಆ ತಾಯಿಯ ನವದುರ್ಗೆಯ ರೂಪವನ್ನು ತೋರಿಸಿದ್ದಾರೆ ನೋಡಿ. ಇಲ್ಲೆಲ್ಲ ಭಕ್ತಾದಿಗಳು ತುಂಬ ರಿಲ್ಯಾಕ್ಸ್ ಆಗಿ ಇರ್ತಾರೆ. ಮತ್ತು ತುಂಬ ಟಯರ್ಡ್ ಆಗಿರೋರು ಕೂಡ ಇಲ್ಲೆಲ್ಲ ಕೂತ್ಕೋತಾರೆ. ಮತ್ತು ಇಲ್ಲಿ ಯಾವುದೇ ಥರ ಅಕ್ಷರಾಭ್ಯಾಸ ಮಾಡಿಸೋದು ಮತ್ತು ಈ ಕ್ಷೇತ್ರದಲ್ಲಿ ನಡೆಯುವಂತಹ ಎಲ್ಲ ಸೇವೆಗಳದು ಇಲ್ಲಿ ತೋರಿಸ್ತಾ ಹೋಗಿದ್ದಾರೆ ನೋಡಿ. ಅನ್ನಪ್ರಸಾದ, ಅಕ್ಷರಾಭ್ಯಾಸ, ನಾಮಕರಣ ಮತ್ತು ಚೌಲ ನೋಡಿ. ಈ ರೀತಿ ತೀರ್ಥ ಸ್ನಾನ, ವಾಹನ ಪೂಜೆ, ತುಲಾಭಾರ, ಈ ರೀತಿ ಎಲ್ಲ ಥರದ ಸೇವೆಗಳು ಈ ತಾಯಿಯ ಸನ್ನಿಧಾನದಲ್ಲಿ ನಡೆಯುತ್ತೆ. ಭಕ್ತಾದಿಗಳು ಈ ರೀತಿ ಮಾಡಿಸ್ಕೊಂಡು ಹೋಗ್ಬೋದು. ಈಗ ನಮಗೆ ಸಮಯ ವಿಳಂಬ ಆಗ್ತಿರೋದ್ರಿಂದ ನಾನು 5 ಗಂಟೆಗೆ ಇವಾಗ ಇಲ್ಲಿಂದ ಬಸ್ ಇದೆ, ಬಸ್ ಹತ್ತಲಿಕ್ಕೆ ಹೋಗ್ತೀನಿ. ಹೋಗೋಕ್ಕೂ ಮುಂಚೆ ಇಲ್ಲಿ ತಾಯಿಯ ಸನ್ನಿಧಾನದಲ್ಲಿ ನೋಡಿ ಇಲ್ಲೆಲ್ಲ ಸ್ಟಾಫ್ ಸರ್ವೀಸು ಮತ್ತು ನಿತ್ಯ ಅನ್ನದಾಸೋಹಕ್ಕೆ ನಾವು ಇದು ಮಾಡ್ಬೋದು. ಇದು ಆಡಳಿತ ಕಚೇರಿ. ಇದು ಇಲ್ಲಿ ನಮಗೆ ಗೊತ್ತಿರೋಷ್ಟು ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ನೋಡಬೇಕಂದ್ರೆ ನೀಟಾಗಿ ನಾವು ಲಾಗ್ ಮಾಡ್ತೀವಿ ಅಂದರೆ 1 ಡೇ ಬೇಕೇ ಬೇಕು. ಇಲ್ಲಿ ಅಲ್ಲಿ ಯಾರಾದರೂ ಪರಿಚಯ ಇದ್ದಾರೆ ಸರ್ ನಿಮಗೆ? ಸರ್ ನಮ್ಮ ಅಕ್ಕನ ಮಗನೇ ಪೂಜಾರಿ ಇದ್ದಾರೆ. ಧನು ಅಂತ, ಧನಂಜಯ ಅಂತ ಅವ್ರ ಹೆಸರು ನನಗೆ. ಓಕೆ ಓಕೆ. ನೆನ್ನೆ ಇದ್ರು ಅವರು, ನೆನ್ನೆ ನಾವು ಹೋಗಿದ್ದಾಗ. ಹೌದೌದು, ಅವ್ರು ಪೂಜೆ ಮಾಡ್ತಾರೆ ಇಲ್ಲಿ. ಹೆಂಗೆ ಸರ್ ಅವರು ಪೂಜೆ ಪುರಸ್ಕಾರಗಳು, ಈ ಮಂತ್ರಗಳು ಅವರೆಲ್ಲ ಯಾವ ರೀತಿ ಕಲ್ತಿದ್ದು, ಯಾವ ಥರ ಹೆಂಗೆ? ಅವರು ಹುಟ್ಟಾಪೂರನು ಅಂದ್ರೆ ನಾನ್ ವೆಜ್ ತಿಂದರು, ನಮ್ಮ ತರ ಹಿಡಿದ್ರಿ ಅವ್ರಿಗೆ. ಹುಟ್ಟಾಪೂರ ವೆಜ್ ತಿಂತ, ಆಮೇಲೆ ಒಳ್ಳೆ ಎಜುಕೇಶನ್ ಮಾಡಿದ್ರು, ಇಂಜಿನಿಯರಿಂಗ್ ಮಾಡಿದ್ರು, ಅದ್ರ ಜೊತೆಗೆ ಶ್ಲೋಕನು ಕಲಿತಾ, ಪೂಜೆನೂ ಕಲಿತಾ. ಆಮೇಲೆ ಏನ್ ಮಾಡಿದ್ರು ಅಂತಂದ್ರೆ ಇದಕ್ಕೆ ಹೋದ್ರು, ಕಣ್ಣನ್ನ ಅವ್ರ ಹತ್ರ ದೀಕ್ಷೆ ತಗೊಂಡ್ರು ಅವ್ರು ಪೂಜೆಗೋಸ್ಕರ. ದೀಕ್ಷೆ ತಗೊಂಡು ಈಗ ಸಿಗಂದೂರಲ್ಲಿ ಪೂಜೆ ಮಾಡ್ತಾ ಇದಾರೆ. ಅಂದ್ರೆ ಈಗಲೂ ಕೂಡ ಅವರು ನಾನ್ ವೆಜ್ ತಿಂತಾ ಇಲ್ಲ? ಈಗಲೂ ಕೂಡ ನಾನ್ ವೆಜ್ ತಿನ್ನಲ್ಲ ಸರ್. ಅಂದ್ರೆ ನಿಮ್ಮ ಅಕ್ಕನ ಮಗ ಮಾತ್ರ ನಾನ್ ವೆಜ್ ತಿನ್ನಲ್ಲ? ಅಲ್ಲಿರೋ ಪೂಜಾರಿಗಳು ತಿಂತಾರ ಇಲ್ಲ? ಇಲ್ಲ, ಅಲ್ಲಿದ್ದಾರೆ ಯಾರು ತಿನ್ನಲ್ಲ. ನಮ್ಮ ಅಕ್ಕನ ಮನೆಯಲ್ಲಿ ನಮ್ಮ ಅಕ್ಕ ಇವರೆಲ್ಲ ನಾನ್ ವೆಜ್ ತಿಂತಾರೆ, ನಮ್ಮ ಮಗ ಮಾತ್ರ ನಾನ್ ವೆಜ್ ತಿನ್ನಲ್ಲ ಸರ್. ಓ, ಆ ತಾಯಿ ಮೇಲೆ ಇರುವಂತ ಒಂದು ಪ್ರೀತಿ. ಹೌದೌದು, ಅದ್ರ ಮೇಲೆ ಭಕ್ತಿಯಿಂದ ತಿನ್ನೋದಿಲ್ಲ. ಅವಾಗೂ ಹುಟ್ಟಾಪುರ ತಿಂದೇ ಇಲ್ಲ ಅವನು. ತಿಂದೇ ಇಲ್ಲ. ಓಕೆ ಓಕೆ ಓಕೆ. ಅಲ್ಲಿ ಸಿಗಂದೂರು ಚೌಡೇಶ್ವರಿ ತಾಯಿಯ ಆಡಳಿತ ಮಂಡಳಿ ಇದೆಯಲ್ಲ, ಒನ್ಸ್ ಅಪಾನ್ ಎ ಟೈಮ್ ಅಂದ್ರೆ ತುಂಬಾ ದೂರ ಏನಿಲ್ಲ, ಲಾಕ್ಡೌನ್ಗಿಂತ ಹಿಂದೆ ಒಂದ್ಸಲ ನಾನು ಕೇಳ್ಪಟ್ಟಿದ್ದೆ, ಮುಜರಾಯಿ ಇಲಾಖೆಯವ್ರು ಕೇಳ್ತಾ ಇದ್ದಾರೆ ಅದನ್ನ ಆಡಳಿತ ನಡೆಸಕ್ಕೆ ಅಂತ ನಾನು ಕೇಳ್ಪಟ್ಟಿದ್ದೆ. ಅದು ಈಗ ಅವರೇ ರಾಮಪುರ ನಡೆಸ್ತಾ ಇದ್ದಾರೆ. ಅವ್ರು ಯಾರಿಗೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಅಲ್ಲಿ ಅಣ್ಣ ನಾನು ಕೇಳ್ಪಟ್ಟಂಗೆ ಈ ಒಂದಷ್ಟು ಜನ ಈ ಕೋರ್ಟು ಕಚೇರಿ ಆಮೇಲೆ ದುಡ್ಡು ಕಾಸು ಇಸ್ಕೊಂಡು ಮೋಸ ಮಾಡೋರಿಗೆ ಈ ತಾಯಿ ಹತ್ರ ಬಂದು ಮರೆ ಹೋದ್ರೆ ಆ ತಾಯಿ ದುಡ್ಡು ಕೊಡೋ ರೀತಿ ಮಾಡ್ತಾ ಇದ್ರು, ಇಲ್ಲಿಂದ ಲೆಟರ್ ಕಳಿಸ್ತಾ ಇದ್ರು, ಆ ಥರದಿತ್ತು. ಆ ಪದ್ಧತಿ ಈಗಲೂ ಇದೆಯಾ ಇಲ್ವಾ? ಇದೆ ಸರ್, ಈಗಲೂ ಇದೆ. ಯಾವುದೇ ಯಾರಿಗೆ ಅನ್ಯಾಯವಾದ್ರೂ ಅಲ್ಲಿ ಹೋದ್ರೆ ನ್ಯಾಯ ಸಿಕ್ಕೇ ಸಿಗುತ್ತೆ ಸರ್. ಸಿಕ್ಕೇ ಸಿಗುತ್ತೆ, 100% ಸಿಕ್ಕೇ ಸಿಗುತ್ತೆ. ಓಕೆ ಓಕೆ ಓಕೆ. ಅಂದ್ರೆ ಆ ಪದ್ಧತಿ ಈಗಲೂ ನಡ್ಕೊಂಡ್ ಬರ್ತಾ ಇದೆ? ನಡ್ಕೊಂಡ್ ಬಂದಿದೆ. ಅಲ್ಲಿ ಹೋಗಿ ಸುಮ್ಮನೆ ತಾಯಿಗೆ ಕೈ ಮುಗಿದು ಅಲ್ಲಿ ಮೇಲ್ಗಡೆ ಭೂತಪ್ಪಿದೆ ಅದಕ್ಕೆ ಕೈ ಮುಕ್ಕೊಂಡು ಈ ತರ ಒಪ್ಪಿಸ್ತೀನಿ ಅಂತ ಬಂದ್ಬಿಟ್ರೆ ಅವ್ರಿಗೆ ಲೆಟರ್ ಕಳಿಸಿ ಎಲ್ಲ ತರ ಅಲ್ಲೇ ತಂದು ಒಪ್ಸೋ ತರ ಮಾಡ್ತಾರೆ ಸರ್. ಓಕೆ 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 ಓಕೆ. ನೆನ್ನೆ ಒಂದು ಬ್ಯಾನರ್ ಹಾಕಿದ್ರು. ಆ ಬ್ಯಾನರ್ ಅಲ್ಲಿ ಜನವರಿ 14-15 ಜಾತ್ರಾ ಮಹೋತ್ಸವ ಅಂತ ಹಾಕಿದ್ರು. ನೀವು ಏನಾದ್ರು ಆ ಜಾತ್ರಾ ಮಹೋತ್ಸವಕ್ಕೆ ಪಾಲ್ಗೊಂಡಿದ್ರ? ಆ ಜಾತ್ರೆ ಯಾವ ರೀತಿ ನಡೆಯುತ್ತೆ ಅಣ್ಣ? ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ ಸರ್. ಇನ್ನು ಹೋಗಿಲ್ಲ, ನಮ್ಮ ಹಳೆಯನೇ ಕರೀತಾರೆ ತುಂಬಾ. ಇಲ್ಲಿ ಶೂಟಿಂಗ್ ಅಲ್ಲಿ ಅಲ್ಲಿ ಇಲ್ಲಿ ಬಿಜಿ ಇದ್ದಾಗ ಹೋಗಕ್ ಆಗಿಲ್ಲ. ಈ ಸರಿ ನೋಡ್ಬೇಕು ಸರ್, ಹೋಗ್ಬೇಕು. ತುಂಬಾ ಚೆನ್ನಾಗಿದೆ. ಹಿಂದೆ ನೀವು ಜಾತ್ರೆ ನೋಡಿದೀರಾ? ನೋಡಿದೀನಿ ಸರ್. ಯಾವ ರೀತಿ ನಡೆಯುತ್ತೆ ಸರ್ ಅದು? ಅದ್ದೂರಿಯಾಗಿ ನಡೆಯುತ್ತೆ ಸರ್. ತುಂಬಾ ಜನಗಳು ಬರ್ತಾರೆ. ಅಂದ್ರೆ ಏನು ವಾದ್ಯಗಳು ಎಲ್ಲ ಇರುತ್ತೆ. ವಾದ್ಯಗಳಿರುತ್ತೆ. ಆ ದೇವಿಗೆ ಪುಷ್ಪಾಲಂಕಾರ, ಅರ್ಚನೆ ತುಂಬಾ ಜೋರ ನಡೆಯುತ್ತೆ ಸರ್. ತುಂಬಾ ಚೆನ್ನಾಗಿದೆ. ಓಕೆ ಅಣ್ಣ, ಈಗ ಆ ಗುಡಿ ಹತ್ರ ಹೋಗಿ ಎಲ್ಲರೂ ಪೂಜೆ ಮಾಡ್ಕೊ ಬರ್ತಾರೆ.
ಆ ತಾಯಿಯ ಸನ್ನಿಧಾನದಲ್ಲಿ ಈ ಬಲಿಗಳು ನಡೆಯೋ ಪದ್ಧತಿ ಇದೆಯಾ? ಬಲಿಗಳು ನಡೆಯುತ್ತಲ್ಲ, ಅಲ್ಲಿ ನಡೆಯಲ್ಲ. ಅದ್ರ ಹಿಂದ್ಗಡೆ ಭೂತಪ್ಪಿದೆ, ಅದಕ್ಕೆ ಹೇಳ್ಕೋಬೇಕು. ಬಟ್ ಅಲ್ಲಿ ನಡೆಸಲ್ಲ. ಹೊಳೆಯಿಂದ ಆಚೆ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಆ ಬಲಿದಾನದಲ್ಲ ಮಾಡಿಸೋಣ. ಆ ದೇವ್ರ ಭೂತಪ್ಪಗೆ ಹೇಳ್ಬಿಟ್ಟು ಬಲಿದಾನ ದೂರದಲ್ಲಿ ಮಾಡ್ಬೇಕಷ್ಟ. ಆ ಕ್ಷೇತ್ರದ ಅಲ್ಲೇ ಮಾಡಲ್ಲ. ಅದನ್ನ ಹೆಸರು ಹೇಳಿ ಆ ಕಡೆ ಮಾಡ್ತಾರೆ. ಹೊಳೆ ನಿಯರೆಸ್ಟ್ ಪೂರಾ ಎಲ್ಲ ಮುಂದೆ. ಅಲ್ಲಿ ಯಾವ ಪ್ರಾಣಿಗಳು ಆ ತಾಯಿಗೆ ಸಲ್ಲುತ್ತೆ ಅಣ್ಣ? ಕುರಿ, ಕೋಳಿ. ಕುರಿ, ಕೋಳಿ ಅಷ್ಟೇ. ಬೇರೆ ಇನ್ಯಾವ ಪ್ರಾಣಿನೂ ಸಲ್ಲಲ್ಲ? ಬೇರೆ ಇನ್ನು ಯಾವುದು ಸರ್? ಯಾವುದು ಸಲ್ಲಲ್ಲ ಸರ್. ತಾಯಿಗೆ ಹಣ್ಣು ಕಾಯಿ ಪೂಜೆ, ಭೂತಪ್ಪ ಇದೆಲ್ಲ ಅಲ್ಲಿಗೆ ಕುರಿ, ಕೋಳಿ. ಅಣ್ಣ, ನಾನು ಊಟದ ಹಾಲ್ ಪಕ್ಕದಲ್ಲಿ ರೈಟ್ ಸೈಡ್ಗೆ ತಿರುಗಿಕೊಂಡ್ರೆ ಸ್ನಾನದ ಗೃಹಗಳಿದೆ ಅಲ್ಲಿ. ಆದ್ರೆ ಮೊದಲು ನಮ್ಮ ಹಿರಿಕರು ಮತ್ತೆ ಕೆಲವು ವರ್ಷಗಳ ಹಿಂದೆ ಹೊಳೆಯಲ್ಲಿ, ಈಗಲೂ ಆ ಪದ್ಧತಿ, ಹೊಳೆಗೆ ಹೋಗಿ ಸ್ನಾನ ಮಾಡೋ ಪದ್ಧತಿ ಇದೆಯಾ? ಇಲ್ಲ, ಇದೆ. ಹೊಳೆಗೆ ಹೋಗಿ ಸ್ನಾನ ಮಾಡ್ಬಿಟ್ಟು ಹಸಿ ಬಟ್ಟೆಲಿ ಬಂದು ಇಲ್ಲಿ ಪೂಜೆ ಮಾಡಿದ್ರೆ ಅದರಷ್ಟು ಶ್ರೇಷ್ಠ ಯಾವುದೆಲ್ಲ. ಈಗೆಲ್ಲ ಲೇಟೆಸ್ಟ್ ಆಗ್ಬಿಟ್ಟಿದೆ, ಬಟ್ಟೆ ಚೇಂಜ್ ಮಾಡೋದು ಅದು ಇದು ಅಂತೇಳಿ ಮದ್ದು ರೂಮ್ ಮಾಡ್ಕೊಂಡು ಅದೆಲ್ಲ ಮಾಡ್ಕೊಂಡಾರೆ. ಅಲ್ಲಿಕ್ಕಿಂತಲೂ ಹೊಳೆಯಲ್ಲಿ ಮುಳುಗಿ ಎದ್ದು ಬಂದ ಪೂಜೆ ಮಾಡ್ಬಿಟ್ರೆ ನಂಬರ್ 1 ಸಕ್ಸಸ್. ಓಕೆ. ಅಣ್ಣ, ಅಲ್ಲಿ ಹೊಳೆಯಲ್ಲಿ ನಾನು ಅಲ್ಲಿ ಲೋಕಲ್ ಅವ್ರನ್ನ ಯಾರೋ ಒಬ್ಬರನ್ನ ಕೇಳಿದಾಗ ಅವರು ನಿಂತ್ಕೊಂಡು ನನ್ನ ಜೊತೆ ಜಾಸ್ತಿ ಹೊತ್ತು ಮಾತಾಡ್ಲಿಲ್ಲ. ಹೊಳೆ ಹತ್ರ ಈಗ ಯಾರನ್ನೂ ಜಾಸ್ತಿ ಬಿಡ್ತಾ ಇಲ್ಲ ಏನೋ. ಅದಕ್ಕೋಸ್ಕರ ಅಂದ್ರೆ ಇವ್ರು ಏನ್ ಮಾಡ್ತಾರೆ, ಸ್ವಿಮ್ ಮಾಡೋದು, ರೀಲ್ಸ್ ಮಾಡೋದು, ಅದು ಇದು ಮಾಡೋದಕ್ಕೆ ಹೋಗಿ ಇನ್ನೇನು ಮಂಗ್ಯಾಸ ಮಾಡ್ತಾರೆ. ಅದನ್ನ ಮಾಡಿ ಹೆಚ್ಚು ಕಡಿಮೆ ಆಗುತ್ತೆ, ಪ್ರಾಣಹಾನಿ ಮಾಡ್ಕೊಂತಾರೆ ಅನ್ನೋದಕ್ಕೋಸ್ಕರ ಸೀದಾ ಹೋಗಿ ನದಿಲಿ ಸ್ನಾನ ಮಾಡ್ಬಿಟ್ಟು ಮುಳುಗಿ ಎದ್ದು ಬಂದ್ಬಿಟ್ರೆ ಕರೆಕ್ಟ್ ಆಗಿರುತ್ತೆ ಸರ್. ಅಣ್ಣ, ಯೂಸ್ಗೆ ಒಳ್ಳೆ ಮೆಸೇಜ್ ಹೇಳಿದ್ರಿ. ಮೋಜು ಮಸ್ತಿ ಮಾಡಕ್ ಬರೋರು ಇರ್ತಾರೆ, ಗೊತ್ತಿಲ್ಲದೆ ಆ ತಾಯಿ ಸನ್ನಿಧಾನದಲ್ಲಿ ಈ ರೀತಿ ಒಂದು ಅವಘಡ ನಡಿಬಾರ್ದು ಅನ್ನೋದನ್ನ ತಡೆ ಹಿಡಿಲಿಕ್ಕೆ ಸಲುವಾಗಿ ಅದಾಗಿದೆ. ಮತ್ತೆ ಆಮೇಲೆ ತುಂಬಾ ಸುಳಿನೂ ಇದೆ, ಮತ್ತೆ ಮೊಸಳೆಗಳು ಕೂಡ ಮೊಸಳೆ ಇದೆ ಗೊತ್ತಾಗಲ್ಲ ಇವ್ರಿಗೆ. ಅಲ್ಲೇ ಮುಳುಗಿ ಎದ್ದು ಬಂದು ತಾಯಿ ಇದನ್ನ ಮಾಡಿದ್ರೆ ಅಡ್ಡಿಲ್ಲ. ಅಲ್ಲೇ ಹೋಗಿ ರೀಲ್ಸ್ ಮಾಡೋದು, ಇನ್ನೊಂದು ಮಾಡೋದು, ಮುಗ್ದೊಂದು ಮಾಡೋದು, ಮುಳುಗೋದು, ಹೇಳೋದು, ಆ ತರ ಎಲ್ಲ ಮಾಡ್ತಾರ ಅನ್ನೋದಕ್ಕೋಸ್ಕರ ಹಂಗ್ ಮಾಡಿದ್ದಾರೆ. ಓಕೆ ಅಣ್ಣ, ತುಂಬಾ ಖುಷಿ ಆಯಿತು. ನೋಡಿ, ನಾವು ಗೊತ್ತಿಲ್ಲದ ರೀತಿಯಲ್ಲಿ ವಿಷಯಗಳಿರುತ್ತೆ. ಒಬ್ಬ ಮನುಷ್ಯನ ಮಾತಾಡ್ಸಿದ್ರೆ ತಪ್ಪೇನಿಲ್ಲ. ಬಟ್ ಭಾಳ ಅಣ್ಣ ಹಸನ್ಮುಖಿಯಾಗಿ ಭಾಳ ತುಂಬ ಅರ್ಥಗರ್ಭಿತವಾಗಿ ನೀವು ಮಾತಾಡಿದ್ರಿ ಅಣ್ಣ. ನನ್ನ ಕಲರತಿ ಮಹಾದೇವ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ವತಿಯಿಂದ, ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರೇಕ್ಷಕರ ವತಿಯಿಂದ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ. ಥ್ಯಾಂಕ್ ಯು ಅಣ್ಣ. ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೀ ಇದ್ದಾಗ. ಥ್ಯಾಂಕ್ ಯು ಅಣ್ಣ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ರೂಲ್ಸ್ ಇದೆ. ಮಕ್ಕಳು, ಪುರುಷರಿಗೆ, ಮಹಿಳೆಯರಿಗೆ ದೇವಸ್ಥಾನದ ಒಳಗಡೆ ಈ ರೀತಿ ಬರಬಾರ್ದು. ಇಲ್ಲಿ ಹಾಕಿದ್ದಾರೆ ಬರ್ಮೋಡ, ಆಮೇಲೆ 3/4 ಈ ರೀತಿ ನೋಡಿ. ಯಾವ ಡ್ರೆಸ್ಸಲ್ಲಿ ಬರಬೇಕು, ಯಾವ ರೀತಿ ಅಂತೆಲ್ಲ ಹಾಕಿದ್ದಾರೆ, ನಿಯಮ ಇದೆ. ಈ ತಾಯಿಯ ಒಂದು ಪವಾಡ ನೋಡಿ. ಇದು ದೀಪಾರಾಧನೆ ಮಾಡುವಂಥ ಒಂದು ಸ್ಥಳ ಇದು. ಮತ್ತು ಹಾಗೆ ಇಲ್ಲಿ ನಡೆಯುವಂಥದ್ದು, ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನೋಡಿ ಹೋಮ ಎಲ್ಲ ನಡೀತಾ ಇತ್ತು. ನಾನು ಲಾಸ್ಟ್ ಟೈಮ್ ಬಂದಾಗ ನೋಡಿ, ಈ ಸ್ಥಳದಲ್ಲಿ ಹೋಮ ನಡೆಯುವಂಥ ಸ್ಥಳ ಇದು. ಎಲ್ಲ ರೆಡಿ ಇಟ್ಟಿದ್ದಾರೆ ನೋಡಿ, ಇದೆಲ್ಲ ಛತ್ರಿಗಳು. ಮತ್ತು ಹಾಗೆ ಅಲ್ಲಿ ನೋಡಿ ಬಸವ ಇದೆ, ಭಗವಂತನ ಒಂದು ನಂದೀಶ ಅಂತ ನಾವೇನು ಹೇಳ್ತೀವಿ, ಭಗವಂತ ನಂದೀಶನ ಸ್ಥಳ ಇದೆ. ಇಲ್ಲಿ ನೋಡ್ತಾ ಹೋದರೆ ತುಂಬಾ ಮನಸ್ಸಿಗೆ ತುಂಬ ಸಮಾಧಾನ ಸಿಗುತ್ತೆ ಇಲ್ಲಿ ಈ ತಾಯಿಯ ಸನ್ನಿಧಾನದಲ್ಲಿ. ಹಾಯ್ ನೋಡಿ, ನಾನು ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಗೆಳೆಯ ಮದನ್ ಮಂಜು, ಅವನು ಕೂಡ ಅವನ ಯೂಟ್ಯೂಬ್ ಚಾನಲ್ಗೆ ಲಾಗ್ ಮಾಡ್ತಾ ಇದ್ದಾನೆ. ಈಗ ನೋಡಿ, ಈ ಒಂದು ಸ್ಥಳ ಇದು ಕ್ಷೇತ್ರ ಪಾಲಕ ಶ್ರೀ ಭೂತರಾಯನ ಗುಡಿ ಅಂತ ನೋಡಿ. ಸ್ನೇಹಿತರೆ, ಇವಾಗ ಸಿಗಂದೂರು ಚೌಡೇಶ್ವರಿ ಸನ್ನಿಧಾನದಿಂದ ಲಾಂಚ್ ಹತ್ರ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ. ಲಾಂಚಲ್ಲಿಂದ ಸಾಗರಕ್ಕೆ ಹೋಗ್ತೀವಿ. ಸಾಗರದಿಂದ ರಿಟರ್ನ್ ಟು ದಿ ಶಿವಮೊಗ್ಗದಲ್ಲಿ ನನ್ನ ಆತ್ಮೀಯ ಸ್ನೇಹಿತ, ಅವನು ಯಾರು, ನನಗೆ ಯಾವ ಥರ ಫ್ರೆಂಡು, ಅದೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಖಂಡಿತ. ಸ್ನೇಹಿತರೆ, ಈಗ ನಾವು ಸಿಗಂದೂರಿಂದ ಸಾಗರಕ್ಕೆ ಬಂದ್ವಿ. ಸಾಗರದಲ್ಲಿ ನನಗೆ ಹಿರಿಯ ಸ್ನೇಹಿತರು ಇವರು. ನಮ್ಮ ಅಣ್ಣ ಹೆಂಗೆ ಪರಿಚಯ ಅಂದರೆ, ನಾವು ಕಾಟೇರ ಮೂವಿ ಮಾಡಬೇಕಾದ್ರೆ ನೋಡಿ, ನಮ್ಮ ಕಾಟೇರ ಮೂವಿನಲ್ಲಿ ಬಸ್ ಕಂಡಕ್ಟರ್ ಕ್ಯಾರೆಕ್ಟರ್ ಮಾಡಿದರು.
ಇಲ್ಲಿ ಅವ್ರನ್ನ ಮೀಟಾಗಿ ಈ ಹೋಟೆಲಲ್ಲಿ ಒಂದು ಟೀ ಕುಡಿದು ಇವಾಗ ಸಾಗರದಿಂದ ಶಿವಮೊಗ್ಗಕ್ಕೆ ಅಲ್ಲೊಬ್ಬ ನನ್ನ ಆತ್ಮೀಯ ಸ್ನೇಹಿತ ಇದ್ದಾನೆ, ಅವ್ರ ಮನೆಯೂ ಹೋಗಬೇಕು, ಅವ್ರನ್ನ ಕಾಣಕ್ಕೆ ಹೋಗ್ತೀನಿ. ಆದರೆ ತುಂಬ ಅಚಾನಕ್ಕಾಗಿ ನಮ್ಮ ಪ್ರಸರಣ ಸಿಕ್ಕಿದ್ದು. ಹೆಗ್ಗೋಡಲ್ಲಿ ನೀನಾಸಮ್ ಅಲ್ಲಿ ಟ್ರಸ್ಟಿಯಾಗಿ ಮತ್ತು ಅಲ್ಲಿ ಡೈರೆಕ್ಟ್ರಾಗಿ 1 ಇಯರ್ ಡೈರೆಕ್ಟ್ರು ಕೂಡ ಆಗಿದ್ರು. ಇವರೇ ನನ್ನ ಆತ್ಮೀಯ ಸ್ನೇಹಿತರು, ಚಂದ್ರು ಅಂತ, ಕಾಮಿಡಿ ಕಿಲಾಡಿ ಸೀಸನ್ 13 ಅಲ್ಲ, ಸೀಸನ್ 3ರಲ್ಲಿ 3ರಲ್ಲಿ ತುಂಬ ರೆಕಗ್ನೈಸ್ ಆಗಿ, ಆಮೇಲೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಬಾಯಲ್ಲಿ ತುಂಬ ಹೆಗ್ಗಳಿಕೆನ ಗಳಿಸ್ಕೊಂಡಂತ ನನ್ನ ಆತ್ಮೀಯ ಸ್ನೇಹಿತ. ಮತ್ತು ಇತ್ತೀಚೆಗೆ ನಾಟಕೋತ್ಸವ ಮಾಡಿದ್ರು, ಅದು ಕೂಡ ಶಿವಮೊಗ್ಗದಲ್ಲಿ ಹೊಂಗಿರಣ ಅಂತ ಸಂಸ್ಥೆಯಲ್ಲಿ ತುಂಬ ಚೆನ್ನಾಗಿದೆ. ಸಮಯ ಸಿಕ್ಕಿದ್ರೆ ನಾನು ನೆಕ್ಸ್ಟ್ ಟೈಮ್ ಬಂದರೆ ಒಂದು ಇಂಟರ್ವ್ಯೂ ತಗೋಬೇಕು ನನ್ನ ಆತ್ಮೀಯ ಸ್ನೇಹಿತನ ಜೊತೆ. ನನ್ನ ಆತ್ಮೀಯ ಸ್ನೇಹಿತ ಮತ್ತೆ ಬಹುಮುಖ್ಯವಾಗಿ ಹೇಳೋದೇನಂದ್ರೆ, ಪೋಸ್ಟ್ ಆಫೀಸಲ್ಲಿ ಯಾವ ಹುದ್ದೆ ಗೆಳೆಯ? ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ಮಾಡ್ತೀನಿ. ಪೋಸ್ಟ್ ಮಾಸ್ಟರ್ ಆಗಿ ತಗೊಂಡು ಇದು ನಮ್ಮ ಮನೆ ಪೋಸ್ಟ್ ಆಫೀಸ್ ಕ್ವಾರ್ಟರ್ಸ್, ಸಣ್ಣದೊಂದು ನೋಡಿ. ಇದೆಲ್ಲ ಅವರು ಮಕ್ಕಳುಗಳು ಅಚೀವ್ ಮಾಡಿರೋದು. ಇದೆಲ್ಲ 2 ಮೇಲೆ ನ್ಯಾಷನಲ್ ಅವಾರ್ಡ್ ನೋಡಿ. ಡೆಲ್ಲಿ ಅಂತ ಇದೆ, ಅದು ನನ್ನ ಗೆಳೆಯಂದದ್ದು. ಡೈರೆಕ್ಟರ್ ಬೆಸ್ಟ್ ಆಕ್ಟರ್ ಅವಾರ್ಡ್. ಓಕೆ ನೋಡಿ, ಇದೆಲ್ಲ ಚೆನ್ನಾಗಿ ಬಹಳ ಖುಷಿ ಆಗ್ತಾ ಇದೆ ನೋಡಿ. ಅವ್ರದ್ದೆಲ್ಲ ಒಂದು ಅಂದವಾದ ಒಂದು ಫ್ಯಾಮಿಲಿ. ಸಿಸ್ಟರ್ ನಮಸ್ತೆ. ಅಣ್ಣ ಕರಿತಾರೆ ಬಾಯ್ಲಿ. ನೋಡಿ ನಮ್ಮ ಸಿಸ್ಟರ್ ಅನು ಅಕ್ಕ ಅಂತ, ಅವರು ಫೋನಲ್ಲೇ ಮಾತಾಡ್ತಿದ್ರು ಯಾವಾಗ್ಲೂ. ಇವತ್ತು ಲೈವ್ ಇವ್ರನ್ನ ನೋಡೋಂಥ ಒಂದು ಸೌಭಾಗ್ಯ ಬಂತು. ಅವ್ರ ಬ್ರದರ್ ಹಂಗೆ ಮರೆಯಾಗ್ತಿದ್ದಾರೆ, ನಾಚಿಕೆಯ ಸ್ವಭಾವ. ಹಾಯ್ ಬ್ರದರ್, ಹೇಳಿ ನಿಮ್ಮ ತಮ್ಮ ಹೆಸರು? ನಟರಾಜ್ ಅಂತ. ನೋಡಿ ತುಂಬ ಖುಷಿ ಆಗ್ತದೆ ನಿಮ್ಮೆಲ್ಲರನ್ನ ನೋಡಿದ್ದು, ನಿಮ್ಮನ್ನ ಮೀಟ್ ಮಾಡಿದ್ದು. ಮತ್ತೆ ಇನ್ನೊಬ್ಬ ಆತ್ಮೀಯ ಸ್ನೇಹಿತ ಕಾಮಿಡಿ ಕಿಲಾಡಿಲಿ ಗಜೇಂದ್ರ ಅಂತ, ಡ್ರಿಂಕ್ಸ್ ಮಾಡಿ ಎಕ್ಸ್ಪರ್ಟ್ ಆಗಿ ಅವನ್ನ ಒಂದು ಇಂಟ್ರೊಡ್ಯೂಸ್ ಮಾಡಕ್ಕೆ. ಡ್ರಿಂಕ್ಸ್ ವಿಚಾರದಲ್ಲಿ ಅಂದ್ರೆ ಡ್ರಿಂಕ್ಸ್ ಮಾಡಿ ಆಕ್ಟ್ ಮಾಡೋ ಇದರಲ್ಲಿ ಅಂದ್ರೆ ಹುಡುಕನ ಪಾತ್ರ ಮಾಡೋದ್ರಲ್ಲಿ ನಮ್ ಗಜ ಎಕ್ಸ್ಪರ್ಟ್. ಅವನನ್ನು ಟಚ್ ಮಾಡಕ್ ಯಾರಿಗೂ ಆಗೋದಿಲ್ಲ. ನೆಕ್ಸ್ಟ್ ಈಗ ಅವನನ್ನ ಮೀಟ್ ಮಾಡಕ್ಕೆ ಅವನೊಂದು ರೂಮ್ ಹಾಕೊಂಡಿದ್ದಾನೆ, ಹೋಗ್ತಾ ಇದೀವಿ. ಹೋಟೆಲ್ ಇದು ಚಂದ್ರಿ, ಅದು SLV ಅಲ್ಲ, SLV ಹೋಟೆಲಲ್ಲಿ ಭೇಟಿಯಾಗಿದ್ದೀವಿ. ಇವರು ನಮ್ಮ ಕಾಮಿಡಿ ಕಿಲಾಡಿ ಗಜೇಂದ್ರ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಶೂಟಿಂಗ್ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ ಮುಂದೆ.